Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಟೈಮ್ ಬಂದು 6 ಗಂಟೆ ಆಗ್ತಾ ಇದೆ. ಈಗ ನಾನು ಸ್ವಲ್ಪ ರೆಡಿ ಆಗೋಣ ಅಂತ ಬಂದಿದ್ದೀನಿ. ಫೇಸ್ ವಾಶ್ ಮಾಡಿ ಬಂದೆ. ಈಗ ರೆಡಿ ಆಗಿಬಿಡ್ತೀನಿ. ರೆಡಿ ಅಂದರೆ ಗೆಸ್ಟಿಗೆ 6:15 ಬರ್ತೀನಿ ಅಂತ ಫೋನ್ ಮಾಡಿದ್ರು. 6:15 ಬರ್ಬೋದಾ ಅಂಥೇಳಿ ನನ್ನ ಕಿಚನ್ ಕೆಲಸ ಮುಗಿಸಿದ್ದೀನಿ. ಅಂದರೆ ಬಿರಿಯಾನಿ ನಾನು ಮಧ್ಯಾಹ್ನ ಮಾಡಲಿಲ್ಲ, ಚಿಕನ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಇವತ್ತು ನಾನು ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ದಮ್ ಬಿರಿಯಾನಿ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ, ಬಟ್ ಬ್ರೀಫಾಗಿ ಶೇರ್ ಮಾಡ್ತೀನಿ. ಯಾಕಂದರೆ ಅದು ವೀಡಿಯೋಸ್ ಕೆಲವೊಂದು ಸರಿ ನೀವು ಹೇಳ್ತಿರಲ್ಲ, ನೀವು ಮಾಡೋ ಆ ವಿಡಿಯೋ ಅಕ್ಕ ನಾವು ಇನ್ನೊಂದು ಸರಿ ಮಾಡಬೇಕು ಅಂದರೆ ಸಿಗೋದೇ ಇಲ್ಲ ಅಕ್ಕ ಅಂತ. ಆ ಥರ ಆವಾಗ ಶೇರ್ ಮಾಡಿದರೆ ನಿಮಗೂ ಅದು ನೆನಪಿರುತ್ತಲ್ವಾ, ಅದಕ್ಕೆ ಇವತ್ತು ಬ್ರೀಫಾಗಿ ತೋರಿಸ್ತೀನಿ. ಸೊ ದಮ್ ಬಿರಿಯಾನಿ ಮಾಡೋದಕ್ಕೆ ನನಗೆ ರೀಸನ್ ಏನು ಅಂದರೆ, ನನಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಹೆಚ್ಚು ಕಡಿಮೆ ಮಾಡಿಬಿಡ್ತೀನಿ, ಇಲ್ಲ ಸಪ್ಪೆ ಮಾಡಿಬಿಡ್ತೀನಿ ಅಥವಾ ತುಂಬ ಖಾರ ಮಾಡಿಬಿಡ್ತೀನಿ. ಅವರು ಸಪ್ಪೆ ಪ್ರಿಫರ್ ಮಾಡ್ತಾರೆ, ನಮಗಿಂತ ಸ್ವಲ್ಪ ಸ್ಪೈಸಿ ಕಡಿಮೆ ಇರಬೇಕು ಸ್ಪೈಸು. ಅದಕ್ಕೆ ಅದೇನಾದರೂ ಜಾಸ್ತಿ ಆಗಿಬಿಟ್ರೆ ಪಾಪ ಕಷ್ಟ ಆಗುತ್ತಲ್ವ. ನಾವು ಕರೆದಿರೋದು ಅಪರೂಪಕ್ಕೆ, ಅವ್ರು ಊಟ ಮಾಡಲಿಲ್ಲ ಅಂದರೆ ನಮಗೆ ಬೇಜಾರಾಗುತ್ತೆ. ಮಕ್ಕಳು ಬೇರೆ ಇದ್ದಾರೆ. ಅದಕ್ಕೆ ದಮ್ ಬಿರಿಯಾನಿ ಮಾಡೋಣ. ದಮ್ ಬಿರಿಯಾನಿ ಮಾಡಿದಾಗ ಅದರಲ್ಲಿ ಚಿಕನ್ಗೆ ಮಾತ್ರ ಜಾಸ್ತಿ ಮಸಾಲೆ ಅಂಟ್ಕೊಂಡಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಸೊ ದಿಸ್ ಈಸ್ ಬೆಸ್ಟ್ ಅನ್ನಿಸ್ತು, ಹಾಗಾಗಿ ನಾನು ಇವತ್ತು ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಈಗ ನಾನು ಮ್ಯಾರಿನೇಟ್ ಮಾಡಿದ್ನಲ್ಲ, ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಚಿಕನ್ಗೆ ಇಟ್ಟಿದ್ದೀನಿ. ಚಿಕನ್ ಬೇಯೋದಕ್ಕೆ ಇಟ್ಟಿದ್ದೀನಿ. ಅದೊಂದು 15-20 ಮಿನಿಟ್ಸ್ ಇಡಿಸುತ್ತೆ. ಆಮೇಲೆ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ತೀನಿ. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆಗಿದೆ. ರಾಜೇಶ್ ಹೊರಗಡೆ ಹೋಗಿದ್ದಾರೆ, ಒಂದು 4 ಸಾಮಾನು ಬಿಟ್ಟು ಹೋಗಿದ್ದಲ್ಲ ತರೋದಕ್ಕೆ ಅಂದ್ಬಿಟ್ಟು. ಇನ್ನೇನು ಅವರು ಬರ್ತಾರಲ್ಲ. ಸೊ ಈಗ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ. ನನ್ನ ರಾತ್ರಿ ರುಟೀನ್ನ ನಾನೀಗ ಶುರು ಮಾಡ್ತೀನಿ. ಅಂದರೆ ರಾತ್ರಿ ಇನ್ನೊಂದು ಸಾರಿ ನಾನು ಫೇಸ್ ವಾಶ್ ಮಾಡೋದಿಲ್ಲ, ಸಂಜೆನೇ ಮಾಡಿದ್ದೀನಲ್ಲ ಅದಕ್ಕೆ. ರಾತ್ರಿ ಹೊತ್ತು ನಾನು ಇದನ್ನು ಹಚ್ತೀನಿ, ಕ್ಯೂರ್ಸ್ಕಿನ್ದು ಅಲೋವೆರಾ ಜೆಲ್. ಇದು ತುಂಬ ಚೆನ್ನಾಗಿ ಸೂಟ್ ಆಗಿದೆ ಸ್ನೇಹಿತರೆ ನನಗೆ. ನಂದು ಡ್ರೈ ಸ್ಕಿನ್ನು ಬರೀ ಅಲೋವೆರಾ ಹಚ್ಚಿದ್ರೆ ಸಾಕಾಗೋದಿಲ್ಲ, ಅದು ನಾರ್ಮಲ್ ಸ್ಕಿನ್ನಿಗೆ ಮಾತ್ರ ಬೆಟರ್. ನನ್ನ ಸ್ಕಿನ್ಗೆ ಆಗ್ತಾ ಇರಲಿಲ್ಲ, ಬಟ್ ಇದು ಹಾಕ್ತಾ ಇದ್ರೆ ಇದು ಹೈಡ್ರೇಷನ್ ಅಂತ ಇದೆ, ಹೈಡ್ರೇಷನ್ ಜೆಲ್ ಇದು ಅಲೋವೆರಾದು, ಬಟ್ ಹೈಡ್ರೇಷನ್ ಜೆಲ್ಲು ತುಂಬ ಚೆನ್ನಾಗಿ ಸೂಟ್ ಆಗಿದೆ ನನ್ನ ಸ್ಕಿನ್ ಟೈಪ್ಗೆ. ನಾನು ಇದನ್ನು ಸುಮಾರು 3 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಕ್ಯೂರ್ಸ್ಕಿನ್ ಅಂದರೆ, ಕ್ಯೂರ್ಸ್ಕಿನ್ ಅನ್ನೋದು ಒಂದು ಆ್ಯಪ್, ನಿಮಗೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಇದು ನನಗೆ ಸ್ಕಿನ್ ರಿಪೇರ್ಗೆ ಅಥವಾ ಸ್ಕಿನ್ ಟ್ರೀಟ್ಮೆಂಟ್ಗೆ ಅಥವಾ ನಾವು ಹೆಲ್ತಿ ಸ್ಕಿನ್ ಮೇಂಟೈನ್ ಮಾಡಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಸೊ ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅಥವಾ ಏನೂ ಪ್ರಾಬ್ಲಮ್ ಇಲ್ಲ, ಹೆಲ್ತಿ ಸ್ಕಿನ್ ಬೇಕು ಅನ್ನೋಂಗಿದ್ರೆ ಅದನ್ನು ನೀವು ಅಲ್ಲಿ ಆನ್ಸರ್ ಮಾಡಬೇಕು. ಅದಾದಮೇಲೆ ಕೆಲವೊಂದು ಕ್ವೆಶನ್ಸ್ ಇರುತ್ತೆ. ಅಂದರೆ ನಿಮಗೆ ಇದು ಏನು ತೊಂದರೆ ಇದೆ, ಅದರ ರಿಲೇಟೆಡ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ, ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾರೆ. ಅದು ಆನ್ಸರ್ ಮಾಡಿದ್ಮೇಲೆ ನಮಗೆ ಫೋಟೋ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ. ಆ ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ಅವರು ಅನಾಲಿಸಿಸ್ ಮಾಡ್ತಾರೆ. ಅನಾಲಿಸಿಸ್ ಆದಮೇಲೆ ನಮಗೆ ಇಷ್ಟೆಲ್ಲ ತೊಂದರೆ ಇದೆ ನಿಮ್ಮ ಸ್ಕಿನ್ನಲ್ಲಿ ಅಂತ ತೋರಿಸ್ತಾರೆ. ಆದರೆ ಅವರು ನಾವೇನು ಕೇಳಿರ್ತೀವಲ್ವ ಅದಕ್ಕೆ ಮಾತ್ರನೇ ಮೊದಲು ಟ್ರೀಟ್ ಮಾಡೋದು. ನೀವು ನೋಡ್ಬೋದು, ನಾನು ಫಸ್ಟ್ ಟೈಮು ಈ ಪ್ರಾಡಕ್ಟನ್ನು ತರಿಸ್ಕೊಳ್ಬೇಕಾದ್ರೆ ಅನಾಲಿಸಿಸ್ ಮಾಡಿತ್ತಲ್ವ, ಅದರಲ್ಲಿ ಎಷ್ಟೆಲ್ಲ ತೊಂದರೆಗಳು ತೋರಿಸ್ತಾ ಇದೆ, ಅಟ್ ಪ್ರೆಸೆಂಟ್ ನನಗೆ ಎಷ್ಟು ತೊಂದರೆ ತೋರಿಸ್ತಾ ಇದೆ ಅಂದ್ಬಿಟ್ಟು. ಕಡಿಮೆ ಆಗಿದೆ. ನಾನು ಅಂಡರ್ ಐ ಜೆಲ್ ಈಗಲೂ ಯೂಸ್ ಮಾಡ್ತೀನಿ. ಇದು ನಾನು ಯೂಸ್ ಮಾಡುವಂಥ ಅಂಡರ್ ಐ ಜೆಲ್. ಇದು ಡಾರ್ಕ್ ಸರ್ಕಲ್ ನನಗೆ ಪೂರ್ತಿ ಹೋಯ್ತಾ ಅಂದರೆ ಇಲ್ಲ, ಅರ್ಧ ಹೋಗಿದೆ, ಅರ್ಧ ಹೋಗಿಲ್ಲ. ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಇನ್ನು ಜಾಸ್ತಿ ಆಗಬಾರ್ದು ಅಂತ ಹೇಳಿಬಿಟ್ಟು. ಇದು ಸ್ವಲ್ಪ ಹೊತ್ತು ಅಷ್ಟೇ, ಆಮೇಲೆ ಡ್ರೈ ಆಗಿಬಿಡುತ್ತೆ. ಇನ್ನು ನನಗೆ ಈ ಮಂತು ಅನಾಲಿಸಿಸ್ ಮಾಡಿದಾಗ 21 ಡೇಸ್ಗೆ ಫ್ರೀ ಅನಾಲಿಸಿಸ್ ಇರುತ್ತೆ. ಒಂದು ಸಾರಿ ನಾವು ಕಿಟ್ ತರಿಸ್ಕೊಂಡ್ರೆ 2 ಮಂತ್ಸ್ ಟು 3 ಮಂತ್ಸ್ ಬರುತ್ತೆ. ಆ 21 ಡೇಸ್ ಅನಾಲಿಸಿಸಲ್ಲಿ ಈಗ 3 ಮಂತ್ಸ್ ಆಗ್ತಾ ಬಂತಲ್ಲ, ನನಗೆ ಬೇರೆ ಹೊಸ ರೆಜಿಮಿನ್ ಹೇಳಿದ್ದಾರೆ. ಅದನ್ನು ನಾನು ತರಿಸ್ಬೇಕು. ಮೇ ಬಿ ನೆಕ್ಸ್ಟ್ ಟೈಮ್ ನಾನು ಅದನ್ನು ಯೂಸ್ ಮಾಡಿ ತಿಳಿಸ್ತೀನಿ ಹೆಂಗಿದೆ ಅಂತ. ಈ ಪ್ರಾಡಕ್ಟ್ಸ್ ಎಲ್ಲ ಸ್ಪೆಷಲೈಸ್ಡ್ ಡರ್ಮಟಾಲಜಿಸ್ಟ್ಗಳು ಪ್ರಿಪೇರ್ ಮಾಡಿರೋದು. ಹಾಗೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರ್ತಾರೆ, ನಮ್ಮ ಸ್ಕಿನ್ ಅನಾಲಿಸಿಸ್ ಮಾಡಿ ನಮ್ಮ ಸ್ಕಿನ್ಗೆ ತಕ್ಕಂತೆ ಕೊಡ್ತಾರೆ. ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ಮೆಸೇಜ್ ಮಾಡ್ಬೋದು ಅವ್ರಿಗೆ, ಈ ಥರ ಆಯಿತು ಅಂಥೇಳಿ. 21 ಡೇಸ್ಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ. 2 ಮಂತ್ಸ್ ಟು 3 ಮಂತ್ಸ್ ಬರುತ್ತೆ. ಇಷ್ಟಕ್ಕೆಲ್ಲ ನಿಮಗೆ 1499 to 2000 ತನಕ ಆಗುತ್ತೆ. ಸೊ ನಾನು ಡೌನ್ಲೋಡ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಆ್ಯಪ್ ಡೌನ್ಲೋಡು. ಅದರಲ್ಲಿ ನೀವು ಅನಾಲಿಸಿಸ್ ತೊಗೊಳ್ಬೋದು. ನಾನು ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ, ಇಲ್ಲಾಂದರೆ ನೀವು ಅದು ಸಿಗ್ತಾ ಇಲ್ಲ ಲಿಂಕು ಅಂತ ಕೇಳ್ತಿರಲ್ಲ, ಹಾಗಾಗಿ. ಈಗ ನಾನು ರೆಡಿ ಆಗ್ತೀನಿ. ಇನ್ನೇನು ಅವರು ಬರೋರಿದ್ದಾರೆ.
ಮತ್ತು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಯಾರು ಬರ್ತಾ ಇರೋದು ಅಂದರೆ ಹೇಳಿದ್ದೇನೆ, ರಾಜೇಶ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಅವರು ಅಂತ ಹೇಳಿಬಿಟ್ಟು. ಅವರು ಜೊತೆಗೆ ಓದಿದ್ದು, ಹಾಗೆ ಕೆಲಸನೂ ಕಂಟಿನ್ಯೂ ಮಾಡಿದ್ರು. ಅವರು ಒಂದೇ ಊರವ್ರು ಕೂಡ, ಕೆ ಆರ್ ನಗರದವ್ರು ಇಬ್ಬರೂ. ಅವರು ಕೂಡ ಮರಾಠೀಸ್. ಆಮೇಲೆ ಇಬ್ಬರು ಒಂದೇ ಇಯರಲ್ಲಿ ಮದುವೆ ಕೂಡ ಆದರು. ಒಂದೇ ಏರಿಯಾಲಿದ್ವಿ ಎಲ್ಲರೂ. ನಾವು ಮದುವೆ ಆದಾಗ್ಲಿಂದನೂ ಒಂದೇ ಏರಿಯಾಲಿದ್ವಿ. ಅವ್ರ ವೈಫ್ ಭಾವನಾ ಅಂಥೇಳಿ, ಶಿ ಈಸ್ ಮೈ ಕ್ಲೋಸ್ ಫ್ರೆಂಡ್. ನಾನು ಎಷ್ಟು ಕ್ಲೋಸ್ ಅಂದರೆ, ನಾನು ನಮ್ಮ ಫ್ಯಾಮಿಲಿದ ಗಾಸಿಪ್ ಎಲ್ಲ ಮಾತಾಡ್ತಾ ಇದ್ವಿ, ಅವಳ ಫ್ಯಾಮಿಲಿದ ಗಾಸಿಪ್ ಎಲ್ಲ ಮಾತಾಡ್ತಾ ಇದ್ಲು. ಬಟ್ ಈಗ 4 years ಆಯ್ತಂತೆ. ನಾನು 3 years ಅಂದ್ಕೊಂಡಿದ್ದೀನಿ, 4 year ಇವಾಗ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ಲು. ಅಲ್ಲಿ ಟೈಮಿಂಗ್ಸ್ ಚೇಂಜ್ ಆಗುತ್ತಲ್ವಾ, ಸೊ ಅಷ್ಟೊಂದೇನು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಇವತ್ತು ಬರ್ತಾ ಇದ್ದಾಳೆ, ಆಫ್ಟರ್ 4 years ಮೀಟ್ ಆಗ್ತಾ ಇದ್ದೀವಿ. ಸೊ ಆಯಿತು ಸ್ನೇಹಿತರೆ, ಹೋಗೋಣ ಈಗ. ಅವರು ಇನ್ನೇನು ಬರ್ಬೋದು. ಬನ್ನಿ ಸ್ನೇಹಿತರೆ, ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾವು ಈರುಳ್ಳಿನ ಗೋಲ್ಡನ್ ಫ್ರೈ ಮಾಡ್ಕೊಳ್ಬೇಕು. ಇದು ನಮಗೆ ಬಿರಿಯಾನಿಯಲ್ಲಿ ಒಂದು ನ್ಯಾಚುರಲ್ ಸ್ವೀಟ್ನೆಸ್ನ ಆ್ಯಡ್ ಮಾಡುತ್ತೆ. ಏನೋ ಒಂಥರ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಮೀಡಿಯಮ್ ಫ್ಲೇಮಲ್ಲಿ ತೆಳ್ಳಕ್ಕೆ ಎಲ್ಲನೂ ಈಕ್ವಲ್ ಆಗಿ ಕಟ್ ಮಾಡಿರಬೇಕು. ಒಂದು ದಪ್ಪ, ಒಂದು ತೆಳ್ಳ ಮಾಡಿದ್ರೆ ಒಂದೊಂದು ಕಪ್ಪಗಾಗ್ಬಿಡುತ್ತೆ, ಇನ್ನೊಂದು ಗೋಲ್ಡನ್ ಫ್ರೈ ಆಗುತ್ತೆ. ಸೊ ಎಲ್ಲನೂ ಒಂದೇ ಸಮಕ್ಕೆ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಮೀಡಿಯಮ್ ಫ್ಲೇಮಲ್ಲೇ ಗೋಲ್ಡನ್ ಫ್ರೈ ಮಾಡ್ಕೊಳ್ಬೇಕು. ಇದು ನೋಡಿ, ಈಗ ಗೋಲ್ಡನ್ ಫ್ರೈ ಆಗಿದೆ. ನಾನು ಇದನ್ನು ತೆಗೆದುಕೊಳ್ತೀನಿ. ಸ್ವಲ್ಪ ಎಣ್ಣೆ ಮಿಗುತ್ತೆ, ಬಟ್ ಅದರಲ್ಲೇನೆ ಈಗ ನಾನು ಚಿಕನ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತೀನಿ. ಫ್ರೈ ಮಾಡಿದ್ಮೇಲೆ ನೋಡಿ, ಎಣ್ಣೆ ಇಷ್ಟು ಮಿಕ್ಕಿದೆ, ಇದು ಸಾಕಾಗೋದಿಲ್ಲ, ಮತ್ತೆ ಸೇರಿಸ್ಬೇಕು. ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ನಾನು ಬಿರಿಯಾನಿ ಕಟ್ ದಪ್ಪ ಪೀಸ್ ಮಾಡಿಸಿದ್ದೀನಿ. ಇದು ತುಂಬ ಬೇಗ ಬೆಂದೋಗುತ್ತೆ. ಕೆಲವೊಂದು ಚಿಕನ್ ಬೇಯೋದಿಲ್ಲ ಅಲ್ವಾ, ಸೊ ಅದಕ್ಕೆ ನೀವು ನೋಡಿ ಸಣ್ಣ ಬೇಕಾದರೂ ಮಾಡಿಸ್ಬೋದು. ಮೊದಲಿಗೆ ನಾನು ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಇವಾಗ ಹಾಕ್ತೀನಿ, ಅರ್ಧ ನಾನು ಬೇಯಿಸ್ಬೇಕಾದ್ರೆ ಹಾಕ್ತೀನಿ. ಒಂದು 4 ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬೇಯೋದು ಕೂಡ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿಗಿಂತ ಸ್ವಲ್ಪ ಪುದೀನ ನಾನು ಜಾಸ್ತಿ ಹಾಕ್ತಾ ಇದ್ದೀನಿ. ಇದು ಕೂಡ ಒಂಥರ ನ್ಯಾಚುರಲ್ ಟೇಸ್ಟ್, ಫ್ಲೇವರ್ ಕೊಡುತ್ತೆ. ಈಗ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್. ನಾನಿದು ಸ್ನೇಹಿತರೆ 1/4 kg ಬಿರಿಯಾನಿ ಮಾಡ್ತಾ ಇರೋದು, ಚಿಕನ್ದು. ಅದಕ್ಕೆ ನಾನು 2 ಸ್ಪೂನಷ್ಟು ಖಾರ ಹಾಕ್ತಾ ಇದ್ದೀನಿ. ಹೇಳಿದ್ನಲ್ಲ, ಅದು ಅವರು ಸ್ವಲ್ಪ ಕಡಿಮೆ ತಿಂತಾರೆ ಅಂತ ಹೇಳ್ಬಿಟ್ಟು ಕಾಶ್ಮೀರಿ ಲಾಲ್, ಅಂದರೆ ಇದು ಕಲರ್ ಕೊಡುತ್ತೆ, ಖಾರ ಕೊಡೋದಿಲ್ಲ. ಸೊ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ, 1 ಸ್ಪೂನಷ್ಟು ಧನಿಯಾ ಪೌಡರ್. ನಾನು ಬಿರಿಯಾನಿ ಮಸಾಲೆ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ಥರದ ಹೋಲ್ ಮಸಾಲೆ ಬರುತ್ತಲ್ವ, ಚಕ್ಕೆ ಲವಂಗ, ಅದೆಲ್ಲನೂ ಕೂಡ ಏನು ಪೇಸ್ಟ್ ಮಾಡಿಲ್ಲ, ಹೋಲ್ ಆ್ಯಸ್ ಅ ಹೋಲ್ ಕೂಡ ಹಾಕ್ತಾ ಇಲ್ಲ. ಎಲ್ಲ ನಾನು ಈ ಬಿರಿಯಾನಿ ಮಸಾಲೆನೇ ಹಾಕ್ತಾ ಇರೋದು. 4 ಇಂದ 5 ಸ್ಪೂನ್ಸ್ ನಾನು ಹಾಕ್ತಾ ಇದ್ದೀನಿ. 1 ಕಪ್ ಫುಲ್, ಅಂದರೆ ಇದು 100-150 ಗ್ರಾಮ್ ಅಷ್ಟು ಮೊಸರಿದೆ, ಅಷ್ಟನ್ನು ಫುಲ್ ಸೇರಿಸ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಅನ್ನಕ್ಕೆ ಸ್ವಲ್ಪ ಹಾಕಬೇಕು ಸಪ್ರೇಟು, ಚಿಕನ್ಗೆ ಫುಲ್ ಎಷ್ಟು ಬೇಕೋ ಅಷ್ಟೆಲ್ಲ ಈಗಲೇ ಹಾಕ್ಬಿಡಬೇಕು. 2 ನಿಂಬೆಹಣ್ಣು ಜ್ಯೂಸನ್ನು ನಾವು ಸೇರಿಸ್ಬೇಕು. ಇದೆಲ್ಲ ಸ್ನೇಹಿತರೆ ನಾನು ಮೈಲ್ಡ್ ಖಾರ, ಅಂದರೆ ತುಂಬ ಖಾರ ಇಲ್ಲ, ಅಷ್ಟಕ್ಕೆ ಮಸಾಲೆ ಸೇರಿಸ್ತಾ ಇರೋದು 1/4 kg ಚಿಕನ್ಗೆ. ಆದರೆ ನೀವು ಎಲ್ಲನೂ 1 ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳಿ, ಖಾರ ತಿಂತೀವಿ ಅನ್ನೋ ಹಾಗಿದ್ರೆ. ಈಗ ಫ್ರೈ ಮಾಡಿರೋ ಈರುಳ್ಳಿ, ಇದು ನೋಡಿ ತಣ್ಣಗಾದ್ಮೇಲೆ ಕ್ರಿಸ್ಪ್ ಆಗಿರುತ್ತೆ, ಇದನ್ನು ಕೂಡ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಈಗ ಮಿಕ್ಸಿಂಗ್ ಟೈಮು, ಮಿಕ್ಸ್ ಮಾಡಿ ಇದನ್ನು 4 hour ನೆನೆಯೋದಕ್ಕೆ ಇಡಬೇಕು. 4 hour ಇಲ್ಲ ಅಂದರೂ ಅಟ್ಲೀಸ್ಟ್ 1 hour ಆದ್ರೂ ಇಡಿ, ಅಥವಾ ನೀವು ಓವರ್ ನೈಟ್ ಕೂಡ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ಬೋದು. ಮಾರನೇ ದಿನ ಮಾಡಿದಾಗ ತುಂಬ ಚೆನ್ನಾಗಿ ಫ್ಲೇವರ್ ಹತ್ತಿರುತ್ತೆ. 1 ರಿಂದ 4 ಗಂಟೆ ಟೈಮ್ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು. ಅದಾದಮೇಲೆ ನಾನು ಚಿಕನ್ನ ಒಂದು ತಳ ಫುಲ್ ಕವರ್ ಆಗಬೇಕು, ಆ ರೀತಿಯಲ್ಲಿ ಒಂದ್ರ ಮೇಲೆ ಒಂದು ಕೂತ್ಕೊಳ್ಬಾರ್ದು, ಆ ರೀತಿಯಲ್ಲಿ ನಾನು ಅರೇಂಜ್ ಮಾಡಿಬಿಟ್ಟು ಇದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ನೀವು ಅಗ್ಲ ಪಾತ್ರೆ ತೊಗೊಳ್ಬೇಕು ಆದಷ್ಟು ದಮ್ ಬಿರಿಯಾನಿಗೆ, ಎಲ್ಲ ಚಿಕನ್ನು ಕೆಳಗಡೆ ಕೂತಿರಬೇಕು ಆ ರೀತಿಲಿ. ಇನ್ನೊಂದು ಸ್ಟವಲ್ಲಿ ನಾನು ಅನ್ನ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಬಿಸಿ ಆದಮೇಲೆ ಇದಕ್ಕೆ ನಾನು ಬಾಸ್ಮತಿ ರೈಸನ್ನು ಸೇರಿಸ್ತೀನಿ. ಬಾಸ್ಮತಿ ರೈಸು ವಾಶ್ ಮಾಡಿ ಪಕ್ಕ ಇಟ್ಕೊಂಡಿದ್ದೀನಿ. ಈಗ ಈ ಅನ್ನಕ್ಕೆ ಫ್ಲೇವರ್ ಬರಬೇಕಲ್ವಾ, ಅದಕ್ಕೆ ನಾನಿಲ್ಲಿ ಮಸಾಲೆಗಳನ್ನ ಡೈರೆಕ್ಟ್ ನೀರಲ್ಲಿ ಹಾಕ್ಬೋದು, ಬಟ್ ಅದು ತೆಗಿಯೋದಕ್ಕಾಗೋದಿಲ್ಲ. ಹಾಗೆ ಬಿರಿಯಾನಿ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಅದು ನಮ್ಗೆ ಅಷ್ಟೊಂದು ಫ್ಲೇವರ್ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಒಂದು ಬಟ್ಟೆಯಲ್ಲಿ ಬಿರಿಯಾನಿಗೆ ಏನೇನು ಮಸಾಲೆಗಳು ಹಾಕ್ತೀವೋ, ಲೈಕ್ ಅನಾನಸ್ ಹೂ, ಏಲಕ್ಕಿ, ಚಕ್ಕೆ, ಲವಂಗ, ಮತ್ತು ಸ್ವಲ್ಪ ಸೋಂಪು, ಮರಾಠ ಮೊಗ್ಗು, ಬಿರಿಯಾನಿ ಎಲೆ, ಆ ಥರ ಎಲ್ಲ ನಾನು ಇದರಲ್ಲಿ ಕಟ್ಟಿ ಹಾಕ್ತಾ ಇದ್ದೀನಿ. ತುಂಬ ದಪ್ಪ ದಪ್ಪ ಇರೋದೆಲ್ಲ ಲೈಕ್ ಚಕ್ಕೆ ಮತ್ತು ಬಿರಿಯಾನಿ ಎಲೆ ನಾನು ಡೈರೆಕ್ಟ್ ಅನ್ನಕ್ಕೇ ಹಾಕ್ತೀನಿ. ಈ ನೀರಿಗೆನೆ ಸ್ನೇಹಿತರೆ ನಾನು
ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಅಂದರೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು. ಅದ್ರ ಜೊತೆ ಸ್ವಲ್ಪ ಎಣ್ಣೆ ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದರೆ ಒಂಥರ ಅನ್ನ ಡ್ರೈ ಅನಿಸುತ್ತೆ. ಈ ಕಡೆ ನೋಡ್ಬೋದು ನೀವು ನೀರು ಬಿಟ್ಟಿದೆ. ಜಾಸ್ತಿ ಏನು ಮಿಕ್ಸ್ ಮಾಡೋ ನೆಸಸರಿ ಇಲ್ಲ. ಇದನ್ನು ಮೀಡಿಯಮ್ ಫ್ಲೇಮ್ ಮಾಡಿ ಬಿಟ್ಟರೆ ಅದು ಚಿಕನ್ನು ಕುಕ್ ಆಗುತ್ತೆ. ಮುಕ್ಕಾಲು ಭಾಗ ಬೇಯಬೇಕು. ಬಾಸ್ಮತಿ ಅಕ್ಕಿ ಸ್ನೇಹಿತರೆ ಒಂದೊಂದು ಜಾಸ್ತಿ ಆಗುತ್ತೆ, ಕೆಲವೊಂದು ಜಾಸ್ತಿ ಆಗೋದಿಲ್ಲ. ಸೊ ಇದು ತುಂಬ ಜಾಸ್ತಿ ಆಗೋದಿಲ್ಲ. ನಾನು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ತೊಗೊಂಡಿದ್ದೆ. ಅರೌಂಡ್ 3 ಪಾವ್ ಅಂದ್ಕೊಳ್ಳಿ, ಸ್ವಲ್ಪ ಕಡಿಮೆ 3 ಪಾವ್. ಇದನ್ನು ನಾವು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಳ್ಬೇಕು. ಅಥವಾ ನೀವು ಫುಲ್ ಕೂಡ ಕುಕ್ ಮಾಡ್ಕೊಳ್ಬೋದು. ಅದರಲ್ಲಿ ಬರೀ ಸ್ವಲ್ಪ ದಮ್ ಬರಿಸ್ಬೋದು. ನೋಡಿ, ಸಾಫ್ಟಾಗಿ ಕಟ್ ಆಗಬೇಕು, ಆ ರೀತಿಯಲ್ಲಿ ಬೆಂದಿರಬೇಕು. ಆವಾಗ ನಾನು ನೀರನ್ನು ತೆಗೆದುಕೊಳ್ತೀನಿ. ಇದು ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂದರೆ ಅದು ಕುಕ್ ಆಗಿದೆ ಮಸಾಲೆ ಅಂತ ಅರ್ಥ. ಇವಾಗ ನಾವು ಇದಕ್ಕೆ ಅನ್ನನ ಸೇರಿಸ್ಬೋದು. ಈಗ ಮತ್ತೆ ನಾನು ಪುದೀನ, ಕೊತ್ತಂಬರಿ, ಫ್ರೈ ಮಾಡಿರೋ ಈರುಳ್ಳಿ, ಅದ್ರ ಮೇಲೆ ಅನ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಫುಲ್ ಕುಕ್ ಆಗಿದೆ ಚಿಕನ್ ಅನ್ನೋ ಹಾಗಿದ್ರೆ ಅದನ್ನು ಸ್ವಲ್ಪ ಗೊಜ್ಜು ಚಿಕನ್ನ ತೆಗೆದುಕೊಂಡು ಒಂದು ಲೇಯರ್ ಅದು ಒಂದು ಲೇಯರ್ ಇದು ಹಾಕ್ಬೋದು. ಅನ್ನ ನಾನು ಫುಲ್ ಬೇಯಿಸ್ಕೊಂಡಿಲ್ಲ ಅಲ್ವಾ, ಸೊ ಇದು ಅನ್ನನೂ ಬೇಯಬೇಕು, ಚಿಕನ್ ಕೂಡ ಕಾಲು ಭಾಗ ಇನ್ನು ಬೇಯಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ, ಮೀಡಿಯಮ್ ಫ್ಲೇಮಲ್ಲಿ ಫಸ್ಟ್ 5 ಮಿನಿಟ್ಸ್ ಇಡ್ತೀನಿ. ಯಾಕಂದರೆ ತಳ ಹಿಡಿಬೋದು ಅಂತ ಹೇಳಿಬಿಟ್ಟು. ಆಮೇಲೆ ನಾನು ತವಾ ಇಟ್ಬಿಟ್ಟು ಅದ್ರ ಮೇಲೆ ಒಂದು 20 ಮಿನಿಟ್ಸ್ ಕುಕ್ ಮಾಡ್ತೀನಿ. 20 ಅಥವಾ ನೀವು ಮ್ಯಾಕ್ಸ್ ಅಂದರೆ 30 ಮಿನಿಟ್ಸ್ ಮಾಡ್ಬೋದು ಅಷ್ಟೇ. ಅದಾದಮೇಲೆ ನೀವು ಮಾಡೋದಕ್ಕೆ ಹೋದರೆ ತಳ ಹಿಡಿಯುತ್ತೆ. ಆ್ಯಂಡ್ ಜ್ಯೂಸ್ ಎಷ್ಟಿದೆ ನೀವು ನೋಡಬೇಕು. ಗೊಜ್ಜು ಕಡಿಮೆ ಇದೆ ಅಂದರೆ ನೀವು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಗೊಜ್ಜು ಬೇಯೋದಕ್ಕಿಡಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಆ್ಯಂಡ್ ಫಸ್ಟ್ 10-15 ಮಿನಿಟ್ಸ್ ನೀವು ತೆಗೆದು ನೋಡೋದಕ್ಕೆ ಹೋಗಬೇಡಿ, ದಮ್ಮೆಲ್ಲ ಹೊರಟೋಗತ್ತೆ. ಆಫ್ಟರ್ 15 ಮಿನಿಟ್ಸ್ ಬೇಕಿದ್ರೆ ನೀವು ಆಗಿದೆಯಾ ಅಂತ ಒಂದ್ಸಾರಿ ಚೆಕ್ ಮಾಡಿ. ಬಟ್ ನಾನು ತವಾ ಇಟ್ಬಿಟ್ಟು ಅದ್ರ ಮೇಲೆ ಸಣ್ಣ ಉರಿ ಮಾಡಿ ಇಟ್ಟಿದ್ರಿಂದ ಹಾಫ್ ಆನ್ ಅವರ್ ಕುಕ್ ಮಾಡಿದೆ. ಇದು ಕುಕ್ ಆಗೋ ಅಷ್ಟೊತ್ತಿಗೆ ಸ್ನೇಹಿತರೆ ಗೆಸ್ಟ್ ಬಂದ್ಬಿಟ್ಟಿದ್ರು. ಹಾಗಾಗಿ ನಾನು ಆಫ್ಟರ್ ಫುಡ್ ಕುಕ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನಾನು ನಿಮಗೆ ತೋರ್ಸೋದಕ್ಕೆ ಆಗಲಿಲ್ಲ. ಬಟ್ ಡೆಲಿಷಿಯಸ್ ಆಗಿತ್ತು. ಗೆಸ್ಟ್ಗಳಿಗೆ ತುಂಬಾ ಇಷ್ಟ ಆಯಿತು, ನಮಗೂ ಕೂಡ ಇಷ್ಟ ಆಯಿತು. ಒಂಥರ ದಮ್ ಬಿರಿಯಾನಿ ಮಾಡಿದ್ದು ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು. ನೀವು ಕೂಡ ಟ್ರೈ ಮಾಡಿ. ಅಲ್ಲಪ್ಪ, ಸಾನ್ವಿ ವಾಸದಲ್ಲಿಯಾ? ಓ, ಬಾಯಾಗಿದೆಯಾ? ನಾವು ಅವತ್ತು ತಪ್ಪಿಸ್ಕೊಂಡ್ಬಿಟ್ಟ ಅವನಿಗೆ. ಆಯ್ತಾ ಮೇಡಮ್, ಎಲ್ಲ 4 ವರ್ಷದ ಮಾತುಗಳೆಲ್ಲ ಮುಗಿಸ್ಕೊಂಡ್ರ? ಮಾತಾಡಕ್ ಇಲ್ಲಿ ಬರ್ಬೇಕಾ? ಫೋನ್ ಇದೆಯಲ್ಲ ಅಲ್ಲೇ ಹೋಗಿದೆ. ಟೀ ಕಾಫಿ ಕೊಡೋ. ಗೊತ್ತಾ ಸಾನ್ವಿ ಎಲ್ಲಾಗಿಲ್ಲ, ಬ್ಯಾಡ್ಮಿಂಟನ್ ಕೇಳಲ್ಲ, ತುಂಬ ಜಾವ ಜೊತೆ. ಚಿಪ್ಸ್ Hello, man. Hello. How are you? How are you? I'm fine. Fine. Where are you from? USA. USA. ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ. ಹಾಗೆ ನಾನು ಫಿಶ್ ಫ್ರೈ ಮಾಡಿರಲಿಲ್ಲ, ಬಿಸಿಯಾಗಿ ಮಾಡೋಣ ಅವ್ರು ಬಂದ ಮೇಲೆ ಊಟ ಮಾಡೋ ಟೈಮಲ್ಲಿ ಅಂತ ಹೇಳಿಬಿಟ್ಟು ಫಿಶ್ ಫ್ರೈ ಅವ್ರು ಬಂದು ಸುಮಾರು ಹೊತ್ತು ಆದಮೇಲೆ ಊಟಕ್ಕಿಂತ ಸ್ವಲ್ಪ ಹೊತ್ತಿದೆ ಅನ್ನೋ ಟೈಮಲ್ಲಿ ಮಾಡಿದೆ. ಯಾಕಂದರೆ ಮಕ್ಕಳಿಗೂ ತಿನ್ನಿಸ್ಬೇಕಿತ್ತಲ್ಲ. ಸೊ ಮಕ್ಕಳದು ಊಟ ಆಯಿತು, ಅವ್ರದ್ದೆಲ್ಲ ಆದಮೇಲೆ ಈಗ ನಾವು ಊಟಕ್ಕೆ ಕೂತಿದ್ದೀವಿ. ಆ್ಯಕ್ಚುಲಿ ಅವರು ನಾಳೆ ಒಂದು ಟ್ರಾವೆಲ್ ಮಾಡೋದಿತ್ತು ಅಂದ್ಬಿಟ್ಟು ಬೇಗ ಹೊರಟರು. ಸುಮಾರು ಹೊತ್ತು ಮಾತಾಡಿದ್ವಿ, ಬಟ್ ಮಾತೇನು ಕಂಪ್ಲೀಟ್ ಆಗಿಲ್ಲ. ಆ ಟಾಪಿಕ್ಕು ಈ ಟಾಪಿಕ್ಕೆ ಬರ್ತಾ ಇತ್ತು ಹೊರತು ನಾವು ಕಾನ್ಸೆಪ್ಟ್ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ. US ಎಕ್ಸ್ಪೀರಿಯನ್ಸ್ ಹೇಗಿದೆ, ಇಲ್ಲಿಂದ ಹೋದಾಗ ಅವ್ರು ಸ್ವಲ್ಪ ದಿನಕ್ಕೇ ಕೊರೋನಾ ಶುರುವಾಗಿತ್ತು. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸು. ಆ್ಯಂಡ್ ಅದಾದಮೇಲೆ ಈಗ ಹೇಗಿದೆ, ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಈಗ ಹೇಗೆ ಅನ್ನಿಸ್ತಾ ಇದೆ ಅಂತ ಎಲ್ಲ ಮಾತಾಡ್ತಾ ಇದ್ವಿ. US ಅಲ್ಲಿ ತುಂಬಾ ಚಳಿ ಇರುತ್ತಂತೆ. ಲೈಕ್ ಇವಾಗ ನೀವು ನ್ಯೂಸಲ್ಲೆಲ್ಲ ನೋಡ್ಬೋದು, ಸ್ನೋ ಸ್ಟಾರ್ಮ್ ಶುರುವಾಗಿದೆ. ಅದು ಬಿಟ್ಟರೆ ಬಾಕಿದೆಲ್ಲ ಕೂಡ ಮ್ಯಾನೇಜ್ ಮಾಡ್ಬೋದು. ಸಮ್ಮರು ಸ್ಪ್ರಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿನ ಎಜುಕೇಷನ್ನು, ಲೈಫ್ ಸ್ಟೈಲ್ ಎಲ್ಲನೂ ನಮಗೆ ಸೂಟ್ ಆಗಿದೆ ಅಂತ ಹೇಳ್ತಾ ಇದ್ಲು.
ಊಟನೂ ಆಯಿತು ಸ್ನೇಹಿತರೆ. ಈಗ ಕ್ಲೀನಿಂಗ್ ಟೈಮು, ಆದರೆ ಕ್ಲೀನಿಂಗ್ ಮಾಡೋದಕ್ಕೆ ಮೂಡ್ ಇಲ್ಲ. ಹ್ಯಾಡ್ ಅ ನೈಸ್ ಟೈಮ್. ಈಗ ಹೋಗ್ಬಿಟ್ಟು ಮಲ್ಕೊಳ್ತೀವಿ. ನಾಳೆ ಬೆಳಿಗ್ಗೆ ಕ್ಲೀನಿಂಗು. ರಾಜೇಶ್ ಹೆಲ್ಪ್ ಮಾಡಲಾ ಅಂದರು. ನನಗೀಗ ಅದು ಅಲ್ಲೋಗಿ ನಿಂತ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ. ನನಗೆ ಬೆಳಗ್ಗೆಯಿಂದನೂ ರೆಸ್ಟ್ ಇಲ್ಲದೆ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಶಾಪಿಂಗ್ ಆಯಿತು, ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡು, ಆಮೇಲೆ ರಾತ್ರಿಗೆ ಪ್ರಿಪ್ರೇಷನ್ ಶುರು ಮಾಡಿದ್ನಲ್ಲ, ಸೊ ಬ್ಯಾಕ್ ಪೇನ್ ಶುರು ಆಗಿದೆ. ಈಗ ನಾವು ಹೋಗ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಕತೆ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋ.